ರೈತರೇ ಎಚ್ಚರ ಎಚ್ಚರ ಬೆಳೆಗಳಿಗೆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡುವಂತಹ ರೈತರು ಈ ಸುದ್ದಿಯನ್ನ ನೋಡ್ಲೇಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಜೀವಕ್ಕೆ ಕಾದಿದೆ ಗಂಡಾಂತರ. ಕಿಡ್ನಿ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತವೆ, ಹುಷಾರಾಗಿರಿ. ಕಿಮ್ಸ್ ಅಧ್ಯಯನದಲ್ಲಿ ಬೆಚ್ಚಿ ಬೀಳಿಸುವಂತ ಮಾಹಿತಿಗಳಿದೀಗ ಬಹಿರಂಗವಾಗಿದೆ. ಹುಬ್ಬಳ್ಳಿ ಕಿಮ್ಸ್ ಬಹುಶಿಸ್ತೀಯ ಸಂಶೋಧನಾ ಘಟಕ ಅಧ್ಯಯನವನ್ನ ನಡೆಸಿ ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ ನಡೆದಿರುವಂತಹ ಅಧ್ಯಯನ ಇದು. ದೇಶದಲ್ಲೇ ಮೊದಲ ಬಾರಿಗೆ ಅಧ್ಯಯನವನ್ನು ನಡೆಸಿದೆ ಈ ತಂಡ. ಸಾಕಷ್ಟು ಮಾಹಿತಿಗಳನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ರೈತರು ಸೇಫ್, ಇಲ್ಲಿ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ತಾರೆ, ಅದರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಆಗಲ್ಲ ಅಂತಲೇ ಭಾವಿಸ್ತಾ ಇದ್ರು. ಆದ್ರೆ ಈಗ ಬಂದಿರುವಂತಹ ವರದಿ ಪ್ರಕಾರ ನಿಜಕ್ಕೂ ಕೂಡ ಇದು ತುಂಬಾ ಡೇಂಜರಸ್ ಅಂತ ಹೇಳ್ತಿದ್ದಾರೆ. ಒಂದಲ್ಲ ಎರಡಲ್ಲ 13 ರೈತರ ರಕ್ತದ ಮಾದರಿಯ ಪರೀಕ್ಷೆ ವೇಳೆ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಕ್ರಿಮಿನಾಶಕ ಸಿಂಪಡಣೆ ಮಾಡಿದಂತ ರೈತರ ರಕ್ತದ ಮಾದರಿಯನ್ನು ಟೆಸ್ಟ್ಗೆ ಕಳಿಸಲಾಗಿದ್ದು, ಸಿಂಪಡಣೆ ಮಾಡಿದಂತ ರೈತರ ರಕ್ತದಲ್ಲಿ ಅಪಾಯಕಾರಿ ಅಂಶಗಳು ಪತ್ತೆಯಾಗಿದೆ. ಧಾರವಾಡದಲ್ಲಿ 13 ರೈತರನ್ನ ಅಧ್ಯಯನಕ್ಕೆ ತಂಡ ಕರೆದಿತ್ತು. ಈ ತಂಡದಿಂದ ಇದೀಗ ಆಘಾತಕಾರಿ ಅಂಶಗಳು ಹೊರಬರ್ತಾ ಇದೆ. 15 ದಿನದ ನಂತರವೂ ಕೂಡ ರೈತರ ರಕ್ತದಲ್ಲಿ ಅಪಾಯಕಾರಿ ಅಂಶಗಳಿರೋದು ಪತ್ತೆಯಾಗಿದೆ. ಹೆಚ್ಚಾಗಿ ಬಳಸುತ್ತಿರೋದ್ರಿಂದ ಆಮೇಲೆ ಅದನ್ನ ಏನು ಸ್ಪ್ರೇ ಮಾಡ್ತಾರೆ, ಅದನ್ನು ಸ್ಪ್ರೇ ಮಾಡುವಾಗ ಪ್ರಿಕಾಷನ್ಸ್ ಏನು ತಗೋಬೇಕು ಅದನ್ನು ತಗೊಳ್ಳಾರ್ದೇ ಇರೋದ್ರಿಂದ ಅದು ಬಹಳಷ್ಟು ದುಷ್ಪರಿಣಾಮ ಆಗೋ ಸಾಧ್ಯತೆ ಇರ್ತದೆ. ಒಂದು ಇಂಪಾರ್ಟೆಂಟ್ ಅಂದರೆ ನರ ದೌರ್ಬಲ್ಯ, ಬಹಳ ಈಗ ಅಲ್ಝೀಮರ್ಸ್ ಡಿಸೀಸ್ ಅಂತೀವಿ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಈ ರೀತಿ ಎಲ್ಲ ನರ ದೌರ್ಬಲ್ಯ ಉಂಟಾಗಬಹುದು. ಆಮೇಲೆ ನರದ ವೀಕ್ನೆಸ್, ನ್ಯೂರೋಪತಿ ಅಂತೇಳಿ ಏನು ಹೇಳ್ತೀವಿ, ಇದೆಲ್ಲ ಆಗಬಹುದು. ಆಮೇಲೆ ಇನ್ನೊಂದಂದ್ರೆ ಅದು ಕ್ರಿಮಿನಾಶಕಗಳಿಂದ ಅದು ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಮಾಡ್ತದೆ, ಅದರಿಂದ ಡಯಾಬಿಟಿಸ್ ಆಗ್ಬೋದು. ಆಮೇಲೆ ಹಾರ್ಟ್ ಮೇಲೆ ಡ್ಯಾಮೇಜ್ ಮಾಡ್ತದೆ, ಹಾರ್ಟ್ ಅಟ್ಯಾಕ್ಸ್ ಇದೆಲ್ಲ ಜಾಸ್ತಿ ಆಗ್ಬೋದು. ಆಮೇಲೆ ಕಿಡ್ನಿ. ಇವಾಗ ಏನಿಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಸಂಜೀವ್ ಇದ್ದಾರೆ. ಸಂಜೀವ್, ರೈತರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸೋದೇ ವಿರಳಾತಿ ವಿರಳ. ತಾವು ಬೆಳೆದಂತಹ ಬೆಳೆ ಕೈಗೆ ಬರುತ್ತಾ, ಬೆಳೆದಂತಹ ಬೆಳೆನ ಮಾರ್ಕೆಟ್ಗೆ ಹೇಗೆ ಮಾರಾಟ ಮಾಡ್ತೀವಿ, ಎಷ್ಟಕ್ಕೆ ಮಾರಾಟ ಮಾಡ್ತೀವಿ, ಲಾಸ್ ಆಯ್ತಾ, ಇದರಲ್ಲೇ ಕಾಲ ಕಳೆದು ಬಿಡ್ತಾರೆ ಹೊರತು ತಾವು ಬೆಳೆಯುವಂತಹ ಬೆಳೆಗೆ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ತಾರಲ್ಲ, ಅದರಿಂದ ತಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸೋದಿಲ್ಲ. ಈ ವರದಿ ಏನು ಹೇಳ್ತಾ ಇದೆ? ನಿಜ ಶಕುಂತಲ, ಇತ್ತೀಚೆಗೆ ರೈತರು ಹೆಚ್ಚಾಗಿ ಈ ಕಳೆ ನಿಯಂತ್ರಣ ಮತ್ತು ಕೀಟಬಾಧೆಗಳ ನಿಯಂತ್ರಣಕ್ಕಾಗಿ ಹೆಚ್ಚು ಕ್ರಿಮಿನಾಶಕಗಳ ಮೊರೆ ಹೋಗಿರುವಂಥದ್ದು. ಬಹುತೇಕ ರೈತರು ಇದೀಗ ಗ್ರಾಮೀಣ ಭಾಗದಲ್ಲಿ ಸೇರಿದಂತೆ ಬಹುತೇಕ ರೈತರು ಹೆಚ್ಚು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡ್ತಾ ಇರುವಂಥದ್ದು. ಆದರೆ ಈ ಕ್ರಿಮಿನಾಶಕಗಳ ಸಿಂಪಡಣೆ ಮಾಡೋ ಸಮಯದಲ್ಲಿ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಈ ಕ್ರಿಮಿನಾಶಕಗಳು ರೈತರ ಜೀವಕ್ಕೆ ಆಪತ್ತನ್ನು ತರ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದು ಕಡೆ ಜೀವ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ, ಮತ್ತೊಂದು ಕಡೆ ಹೃದಯ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ಸೇರಿದಂತೆ ಮಧುಮೇಹಕ್ಕೂ ಕೂಡ ಈಡಾಗ್ತಾ ಇರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ರೈತರು ಕೂಡ ಅಂದರೆ ಅವರು ಮುಂಜಾನೆಯಿಂದ ಸಾಕಷ್ಟು ಸಂಜೆವರೆಗೆ ದುಡಿತಾರೆ, ಆದರೂ ಕೂಡ ಅವರಲ್ಲಿ ಮಧುಮೇಹದ ಸಮಸ್ಯೆ ಕಾಣ್ತಾ ಇರುವಂಥದ್ದು, ಕಿಡ್ನಿ ವೈಫಲ್ಯ ಕಾಣ್ತಾ ಇರೋದು. ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂತ ಹೇಳಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಹುಬ್ಬಳ್ಳಿಯ ಕಿಮ್ಸ್ನ ಬಹುಶಿಸ್ತೀಯ ಸಂಶೋಧನಾ ಘಟಕವೊಂದು ಮುಂದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿದೆ ಅಂದರೆ ಕ್ರಿಮಿನಾಶಕಗಳ ಬಳಕೆಯಿಂದ ರೈತರ ಮೇಲೆ ಅನೇಕ ದುಷ್ಪರಿಣಾಮಗಳು ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ಗೊತ್ತಾಗಿತ್ತು. ಈ ಬಗ್ಗೆ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಲಿಕ್ಕೆ ತಂಡ ಮುಂದಾಗಿತ್ತು. ಯಾರೆಲ್ಲ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ, ಆ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದಂಥ 13 ರೈತರ ರಕ್ತದ ಮಾದರಿಗಳನ್ನು ಸಂಗ್ರಹ ಮಾಡಲಾಗಿತ್ತು. ಸಂಗ್ರಹ ಮಾಡಿ ಅವುಗಳನ್ನ ಲ್ಯಾಬ್ನಲ್ಲಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಕ್ರಿಮಿನಾಶಕ ಸಿಂಪಡಣೆ ಮಾಡಿ 15 ದಿನವಾದರೂ ಕೂಡ ರೈತರ ರಕ್ತದ ಮಾದರಿಯಲ್ಲಿ ಅನೇಕ ಅಪಾಯಕಾರಿ ಅಂಶಗಳು, ಕ್ರಿಮಿನಾಶಕಗಳ ಅಂಶಗಳು ಇರುವಂಥದ್ದು ಪತ್ತೆಯಾಗಿರುವಂಥದ್ದು. ಇದು ರೈತರ ಆತಂಕ, ಅಂದರೆ ಇದು ರೈತರ ಜೀವಕ್ಕೆ ಕುತ್ತು ತರ್ತದೆ, ಅವರ ಜೀವವನ್ನು ತೆಗೆದಿದೆ. ಹೀಗಾಗಿ ರೈತರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಗ್ಲೌಸನ್ನು ಧರಿಸಬೇಕು, ಕೈಯನ್ನು ಸರಿಯಾಗಿ ತೊಳೆದುಕೊಳ್ಬೇಕು ಅನ್ನೋಂಥ ಮಾಹಿತಿಯನ್ನು ನೀಡ್ತಾರೆ. ರೈತರು ಇವೆಲ್ಲವನ್ನು ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಅವರ ಜೀವಕ್ಕೆ ಕುತ್ತು ಬರ್ತದೆ ಅಂತ ಒಂದು ಮಾಹಿತಿಯನ್ನು, ಅಧ್ಯಯನವನ್ನು ಇದೀಗ ಕಿಮ್ಸ್ನ ತಂಡ ನಡೆಸಿರುವಂಥದ್ದು. ಈ ಬಗ್ಗೆ ಆರೋಗ್ಯ ಇಲಾಖೆಯು ಕೂಡ ಮಾಹಿತಿಯನ್ನು ನೀಡಲಿಕ್ಕೆ ಕಿಮ್ಸ್ನ ವೈದ್ಯರು ಮುಂದಾಗಿರುವಂಥದ್ದು. ಶಕುಂತಲಾ, ಧನ್ಯವಾದ ಸಂಜೀವ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.